ನಂತರ ನಾನು ಸಾರ್ವಜನಿಕರಿಗೆ ಇನ್ನೊಂದು ಮನವಿಯನ್ನ ಮಾಡ್ತೇನೆ. ಈಗ ನಾವು ಒಂದು ಖಾತೆ ಬದಲಾವಣೆ ಮಾಡಬೇಕಾದ್ರೆ ಅದನ್ನ ಈ ಚಾವಡಿಗೆ ಹಾಕ್ತೇವೆ ಆನ್ಲೈನ್ ನಲ್ಲಿ, ಅದೆಲ್ಲ ವ್ಯವಸ್ಥೆ ಇದೆ. ಆದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಜನ ಹೇಳ್ತಾರೆ ಖಾತೆ ಬದಲಾವಣೆ ಆಗಿರೋದು ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳುವಂತವರು ಈಗಲೂ ಸಹ ಇದ್ದಾರೆ. ಅದಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ತಮ್ಮ RTCಗೆ ಪಾಣಿಗೆ ಆಧಾರ್ ಅನ್ನ ಜೋಡಣೆ ಮಾಡಿ. ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಜನಗಳಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ದಯವಿಟ್ಟು ತಮ್ಮ RTCಗೆ ಆಧಾರ್ ಅನ್ನ ಜೋಡಣೆ ಮಾಡಿ. ಯಾಕೆ ಅಂದ್ರೆ ಆಧಾರ್ ಜೋಡಣೆ ಆದ್ರೆ ನಿಮ್ಮ ಪಾಣಿಯಲ್ಲಿ ಏನೇ ಬದಲಾವಣೆ ಆಗಬೇಕಾದ್ರೂ ಕೂಡ ನಾವು ನಿಮ್ಗೆ ಮೊಬೈಲ್ಗೆ ಆ ಸಂದೇಶವನ್ನ ಕಳಿಸ್ಕೊಡ್ತೇವೆ. ಆವಾಗ ನಿಮ್ಮ ಗಮನಕ್ಕೆ ಬಾರದೆ ಯಾರಾದರೂ ನಿಮ್ಮ RTCಯಲ್ಲಿ ಕೈ ಆಡಿಸಿದ್ರೆ ಅಥವಾ ಖಾತೆ ಬದಲಾವಣೆಗೆ ಅಪ್ಲೈ ಮಾಡಿದ್ರೆ ಅಥವಾ ಮಾರಾಟ ಮಾಡಿದ್ರೆ ಇವೆಲ್ಲವೂ ನಿಮ್ಮ ಗಮನಕ್ಕೆ ಬರುತ್ತೆ. ಆವಾಗ ನೀವು ತಡೆಗಟ್ಟಬಹುದು. ನಿಮ್ಮ ಜಮೀನನ್ನ ಯಾರಾದರೂ ಬೇರೆಯವರು ಲಪಟಾಯಿಸಲಿಕ್ಕೆ ಹೊರಟಿದ್ರೆ ಆಧಾರ್ ಜೋಡಣೆ ಮಾಡುವುದರಿಂದ ಅದನ್ನ ಬಚಾವ್ ಮಾಡಿ ನಿಮ್ಮ ಮಾಲೀಕತ್ವಕ್ಕೆ ಖಾತ್ರಿಯನ್ನ ಪಡ್ಕೊಳ್ಳಬಹುದು. ಜೊತೆಗೆ ಏನಾದ್ರೂ ಒಂದು ಕೋರ್ಟ್ ಆರ್ಡರ್ ಅನ್ನ ಎಂಟರ್ ಮಾಡಬೇಕಾದ್ರೂ ಕೂಡ ನಿಮ್ಗೆ ಒಂದು ನೋಟಿಸ್ ಆದ್ರೂ ಬರುತ್ತೆ, SMS ಮುಖಾಂತರ ಒಂದು ತಮಗೆ ಮಾಹಿತಿ ಆದ್ರೂ ಸಿಗುತ್ತೆ. ನಿಮ್ಮ RTCಯಲ್ಲಿ ಬೇರೆಯವ್ರದ್ದು ಯಾರ್ದಾದ್ರೂ ಹೆಸರು ಸೇರಿಸಬೇಕು ಅಂದ್ರೆ ಆವಾಗ್ಲೂ ಇದು ಮಾಹಿತಿ ನಿಮ್ಗೆ ಬರ್ತದೆ. ನೀವು ಆಧಾರ್ ಜೋಡಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗಮನಕ್ಕೆ ಬಾರದೆ ಖಾತೆ ಬದಲಾವಣೆ ಆಗುವಂತಹ ಅಪರೂಪದ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಿಮ್ಮ ಮಾಲೀಕತ್ವಕ್ಕೆ ಚ್ಯುತಿ ಬರಬಾರದು. ನಿಮ್ಮ ಮಾಲೀಕತ್ವ ಸುಭದ್ರವಾಗಿ ಇರಬೇಕು ಅಂತ ಹೇಳಿದ್ರೆ ನೀವೇನಾದ್ರೂ ಇನ್ನೂ ನಿಮ್ಮ RTCಗೆ ಆಧಾರ್ ಜೋಡಣೆ ಮಾಡಿಲ್ಲ ಅಂದ್ರೆ ಈಗಲೂ ಒತ್ತಾಯ ಮಾಡ್ತಾ ಇದ್ದೇವೆ, ಸಮಯ ಇದೆ. ದಯವಿಟ್ಟು RTCಗೆ ಆಧಾರ್ ಅನ್ನ ಜೋಡಣೆ ಮಾಡೋದರ ಮುಖಾಂತರ ನಿಮ್ಮ ಜಮೀನಿನ ಒಂದು ಆಟೋಮ್ಯಾಟಿಕ್ ಆಗಿ ಆಗೋದ್ರಿಂದ ಈ ಸ್ವೇಚ್ಛಾಚಾರಕ್ಕೆ ಏನು ಅವಕಾಶ ಇರ್ತದೆ ಸಾಮಾನ್ಯವಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ, ಈ ಸ್ವೇಚ್ಛಾಚಾರಕ್ಕೊಂದು ಕಡಿವಾಣ ಅಂದ್ರೆ ಡಿಸ್ಕ್ರಿಷನ್ಗೆ ಕಡಿವಾಣ ಬಿದ್ರೆ ಎಲ್ಲ ಒಂದ್ ಕಡೆ ನಾವು ಒಂದು ಜನಗಳಿಗೆ ಸರ್ವಿಸ್ ಗ್ಯಾರಂಟಿಯನ್ನ ಧೈರ್ಯವಾಗಿ ಕೊಡಬಹುದು. ಇಂಥದ್ದಾಗುತ್ತೆ ಇಂಥದ್ದಾಗೋದಿಲ್ಲ ಅಂತ ಕ್ಲಾರಿಟಿ ಬಂದ್ಬಿಟ್ರೆ ಸ್ಪಷ್ಟವಾಗಿ ಕಾನೂನು ಪ್ರಕಾರ ಇದ್ರೆ ಅದು ಆಟೋಮ್ಯಾಟಿಕಲಿ ಆಗ್ಬೇಕು, ಆಗಲ್ಲ ಅಂದ್ರೆ ಕಾನೂನು ಪ್ರಕಾರ ಆಗೋದಿಲ್ಲ ಅನ್ನೋದನ್ನ ನಾವು ಹೇಳ್ಬೇಕು. ಈ ಕ್ಲಾರಿಟಿ ಬಂದ್ರೆ ಇವು ಮಧ್ಯದಲ್ಲಿ ಎಷ್ಟೋ ಜನ ನುಸುಳೋದಿಕ್ಕೆ ಪ್ರಯತ್ನ ಮಾಡೋದು, ಅವರನ್ನ ಶೋಷಣೆ ಮಾಡಲಿಕ್ಕೆ ಮಧ್ಯವರ್ತಿಗಳು, ಇವೆಲ್ಲ ಅವ್ಯವಸ್ಥೆಗೆ ಕಡಿವಾಣ ಬೀಳುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದರ ಮುಖಾಂತರ ನಿವಾರಣೆ ಮಾಡಿ ಯಾರು ಕೂಡ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲದ ಹಾಗೆ ಅವರು ಮನೆಯಲ್ಲಿದ್ರೂ ಕೂಡ ಅವರ ಖಾತೆ ಬದಲಾವಣೆಯನ್ನ ಮಾಡತಕ್ಕಂತಹ ಸ್ವಯಂ ಚಾಲಿತ ಆಟೋಮೇಟೇಷನ್ಗೆ ಜಾರಿ ಮಾಡಲಿಕ್ಕೆ ಸರ್ಕಾರ ಬಹಳ ಸಂತೋಷದಿಂದ ಇವತ್ತು ಈ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಇದು ಸಾಕಷ್ಟು ಚರ್ಚೆಗಳಾಗಿ ಎಲ್ಲರ ಅಭಿಪ್ರಾಯ ಪಡೆದುಕೊಂಡು ಮತ್ತು ನಿಯಮಗಳಲ್ಲಿ ಅವಕಾಶ ಮಾಡಿ ಪೈಲಟ್ ಅನ್ನು ಕೂಡ ಮಾಡಿ ತದನಂತರ ಇವತ್ತು ಜಾರಿಗೆ ತರ್ತಾ ಇರ್ತಾರೆ. ಆಡಳಿತ ಸುಧಾರಣೆಯಲ್ಲಿ ಮಾಡಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿಲ್ಲ ಅಂದ್ರೆ ಅಂತಹ ಸಾಧ್ಯತೆ ಇರುತ್ತೆ. ಇದರಿಂದ ನಾಳೆ ದಿನ ನಿಮ್ಗೂ ಕೂಡ ಯಾರೋ ಲೂಟಿ ಮಾಡೋರು ಲಂಚಕೋರರು ಇರಬಹುದು, ಆದ್ರೆ ನಿಮ್ಮ ಜಾಗರೂಕತೆ ನಿಮ್ಗಿರ್ಬೇಕು, ನಿಮ್ಮ ಆಸ್ತಿಯನ್ನ ಭದ್ರ ಮಾಡಿಕೊಳ್ಳುವಂತಹ ಖಾತ್ರಿ ನಿಮ್ಗೆ ಇರಬೇಕು. ಅದಕ್ಕಾಗಿ ದಯವಿಟ್ಟು ನಾನು ಮತ್ತೊಮ್ಮೆ, ಯಾಕಂದ್ರೆ ಎಲ್ಲ ಆಟೋಮ್ಯೂಟೇಷನ್ ಆಗಿರೋದ್ರಿಂದ ನಾಳೆ ಯಾರಿಗೂ ತೊಂದರೆ ಆಗಬಾರದು ಅಂತ ಹೇಳಿದ್ರೆ ದಯವಿಟ್ಟು ತಾವು ಆಧಾರ್ ಜೋಡಣೆಯನ್ನ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ.